ಅಂದ್ರೆ ಸರ್ ಓಪನ್ ಮಾಡಿ ತೋರಿಸಿ ಯಾವ ತರ ಇದೆ ಸ್ವಾಪಬಲ್ ಅಂದ್ರೆ ಈ ತರ ವಿತೌಟ್ ಬ್ಯಾಟ್ರಿ ಬರುತ್ತೆ. ವಿತೌಟ್ ಬ್ಯಾಟ್ರಿ ನೀವು 2000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದ್ ಬ್ಯಾಟ್ರಿ ಸಿಗುತ್ತೆ. ನೀವು ಅದಕ್ಕೆ ರೀಚಾರ್ಜ್ ಮಾಡ್ಕೊಂಡು ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಓಡಿಸಬಹುದು. ವ್ಯಾರಂಟಿ 5 ವರ್ಷ. ಈ ಗಡಿಗೆ 5 ವರ್ಷ. ಈ ಗಡಿಗೆ ಇದಕ್ಕೂ 5 ವರ್ಷ ಬರುತ್ತೆ, ಇದಕ್ಕೂ 5 ವರ್ಷ ಬರುತ್ತೆ. 5 ವರ್ಷ ವ್ಯಾರಂಟಿ. 5 ವರ್ಷ 75,000 ಕಿಲೋಮೀಟರ್. 75,000 ಕಿಲೋಮೀಟರ್ ವರೆಗೂ ಆರಾಮಾಗಿ ಓಡಾಡಬಹುದು. ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ರಿಯಲ್ ಆಗಿ 25 ಸ್ಪೀಡ್ ಹೋಗುತ್ತೆ. ರಿಯಲ್ ಆಗಿ 100 ಕಿಲೋಮೀಟರ್ ಹೋಗುತ್ತೆ. ಕಸ್ಟಮರ್ ಫೀಡ್ಬ್ಯಾಕ್ ಸೊ ಯಾವ್ದೇ ಐಡಿಸಿ ಹೇಳ್ತಾರ ಐಡಿಸಿ ಅದು ಡ್ರಮ್ ಬ್ರೇಕ್ ಬರುತ್ತೆ. ಗಾಡಿ ಕೂತ್ಕೊಳ್ಳೋ ಕಂಫರ್ಟ್ ಇರುತ್ತೆ. ಹೈಟ್ ಕಡಿಮೆ ಇದೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದೀರ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಬಂದಿದ್ದೀನಿ ಜಯನಗರಕ್ಕೆ. ಹೊಸದಾಗಿ ಇವಾಗ ಜಯನಗರದಲ್ಲಿ ಆಂಪೇರ್ ಎಲೆಕ್ಟ್ರಿಕ್ ಸ್ಕೂಟರ್ ಆಕ್ಟಿವ್ ಮೋಟಾರ್ಸ್ ಅವ್ರದ್ದು ಶೋರೂಮ್ ಓಪನ್ ಆಗಿದೆ. ಜೊತೆಗೆ ಆಂಪೇರ್ ಅಲ್ಲ ಇನ್ನೊಂದು ಹೊಸ ಮಾಡಲ್ ಲಾಂಚ್ ಆಗ್ತಾ ಇದೆ. ತುಂಬಾ ಕಮ್ಮಿ ರೇಟ್ ಅಲ್ಲಿ ಒಂದು ಒಳ್ಳೆ ಸ್ಕೀಮ್ ಅಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ಕೊಡ್ತಾವ್ರಂತೆ. ಆ ಸ್ಕೀಮ್ ಏನು, ಯಾವ ತರ ಕೊಡ್ತಿದ್ದಾರೆ, ಏನ್ ರೇಟು, ಮತ್ತೆ ಈ ಶೋರೂಮ್ ಹೊಸದಾಗಿರುವಂತದ್ದು ಯಾವ ತರ ಇದೆ, ಏನಿತ್ತ ಅಂತ ಕಂಪ್ಲೀಟ್ ಆಗಿ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಇರುವಂತ ನೋಟಿಫಿಕೇಶನ್ ಎಲ್ಲ ಕ್ಲಿಕ್ ಮಾಡಿ. ಸರ್ ನಮಸ್ಕಾರ. ಆಕ್ಟಿವ್ ಮೋಟಾರ್ಸ್ ಇವಾಗ ಆಂಪರ್ದು ಇವಾಗ ಜಯನಗರಕ್ಕೆ ಬಂದಿದೆ. ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿದ್ದು? ಎಕ್ಸಾಕ್ಟ್ ಮೆಟ್ರೋ ಸ್ಟೇಷನ್ ಕೆಳಗಡೆ, ರಾಗಿಗುಡ ಮೆಟ್ರೋ ಸ್ಟೇಷನ್ ಕೆಳಗಡೆ, ಮಣಿಪಾಲ್ ಹಾಸ್ಪಿಟಲ್ ಪಕ್ಕ. ಇವಾಗ ರಾಧೆ ಅಂತ ಹೊಸದಾಗಿ ಶಾಪ್ ಓಪನ್ ಆಗಿದೆ, ಅದ್ರ ಕೆಳಗಡೆ. ಇಲ್ಲಿ ಯಾವ ತರ ಗಾಡಿಗಳು ಸಿಗುತ್ತೆ? ಎಲ್ಲಾ ಗಾಡಿಗಳು ಇದೆ. ಲೋ ಸ್ಪೀಡ್ ಇದೆ, ಹೈ ಸ್ಪೀಡ್ ಇದೆ, ಫ್ಯಾಮಿಲಿ ಎಲೆಕ್ಟ್ರಿಕ್ ಸ್ಕೂಟರ್ ಇದೆ, ಎಲ್ಲ ಇದೆ. ಇದು ನಿಮ್ಗೆ ಇದು ರಿಯೋ ವೈಬ್ ಅಂತ. ಲೋ ಸ್ಪೀಡ್ ವೆಹಿಕಲ್. ಲೋ ಸ್ಪೀಡ್ ವೆಹಿಕಲ್ ಏನ್ ಸಿಗುತ್ತೆ ಇದ್ರಲ್ಲಿ? ಸರ್ ಇದ್ರಲ್ಲಿ ಫ್ರಂಟ್ 12 ಇಂಚಸ್ ವೀಲ್ ಮತ್ತೆ ಡಿಸ್ಪ್ಲೇ ಇರುತ್ತೆ. ಓಕೆ. ಆಮೇಲೆ ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಸೆನ್ಸರ್, ರಿವರ್ಸ್ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ. ಆಂಟಿ ಲಾಕ್ ಟೆಸ್ಟ್ ಇದೆ. ಸೊ ಕಲರ್ ಡಿಸ್ಪ್ಲೇ ಇದೆ. ಓಕೆ. ಎಲ್ಲ ಇದು ಸ್ವಿಚಸ್ ಎಲ್ಲ ನೀಟ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಆಂಟಿ ಲಾಕ್ ಟೆಸ್ಟ್, ಆಂಟಿ ಥೆಫ್ಟ್. ಓಕೆ. ಆಮೇಲೆ ಮೊಬೈಲ್ ಚಾರ್ಜಿಂಗ್ ಇದೆ, ಗಾಡಿ ಚಾರ್ಜರ್ ಸಹ ಕೊಟ್ಟಿದ್ದಾರೆ. ಲೆಗ್ ರೂಮ್ ಜಾಸ್ತಿ ಕೊಟ್ಟಿದ್ದಾರೆ. ಇನ್ನ ಡಿಕ್ಕಿ ಸ್ಪೇಸ್ 20 ಲೀಟರ್ಸ್ ಕೊಟ್ಟಿದ್ದಾರೆ ಸರ್. ಡಬಲ್ ಹೆಲ್ಮೆಟ್ ಇಟ್ಕೋಬಹುದು, ಇಲ್ಲ ಜಾಸ್ತಿ ಥಿಂಗ್ಸ್ ಇಟ್ಕೋಬಹುದು. ರೇಷನ್ ಗೀಷನ್ ಎಲ್ಲ ಚೆನ್ನಾಗಿ ತುಂಬ್ಕೊಂಡು ಹೋಗ್ಬೋದು, ಆ ತರ ಕೊಟ್ಟಿದ್ದಾರೆ. ಓಕೆ. ಸೊ ಇದು ಹೊಸ ಮಾಡಲ್? ಹೌದು, ಹೊಸ ಮಾಡಲ್. ರಿಯೋ ವೈಬ್ ಅಂತ. ರಿಯೋ ವೈಬ್ 12 ಇಂಚಸ್. ಅಂದ್ರೆ ಮುಂಚೆನೂ ಇತ್ತಲ್ವಾ ಇದು? ಮುಂಚೆ ಇತ್ತು, 10 ಇಂಚಸ್ ಇತ್ತು. ಇದು ಇವಾಗ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಮಾಡಿ ಕೂತ್ಕೊಳ್ಳೋದಕ್ಕೆ ಕಂಫರ್ಟ್ ಎಲ್ಲ ಮಾಡಿ 12 ಇಂಚಸ್ ವೀಲ್ ಮಾಡಿದ್ದಾರೆ. ಸೊ ಇವಾಗ 12 ಇಂಚಸ್ ವೀಲ್ ಮಾಡಿದ್ದಾರೆ. ಇದು ಫ್ರಂಟ್ ವೀಲ್, ಬ್ಯಾಕ್ 10 ಇಂಚಸ್. ಓಕೆ. ಅದಕ್ಕೆ ಓಡಿಸೋದಕ್ಕೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಕಂಫರ್ಟ್ ಸಿಗುತ್ತೆ. ಸೊ ಇದು ಏನ್ ಪ್ರೈಸ್ ಇಂದ ಸಿಗ್ತದೆ ಇದು? ಸರ್ ಇದು ಎಕ್ಸ್ಶೋರೂಮ್ ಪ್ರೈಸ್ ನಿಮ್ಗೆ 69,900 ಆಗುತ್ತೆ. ಸೊ 69,900 ರೂಪಾಯಿ ಆಗುತ್ತೆ. ಸೊ ಎಕ್ಸ್ಶೋರೂಮ್ ಪ್ರೈಸ್. ರೇಂಜ್ ಏನಿದೆ ಇದು? ರೇಂಜ್ ನಿಮ್ಗೆ 60 ಕಿಲೋಮೀಟರ್ ರೇಂಜ್ ಬರುತ್ತೆ. ರಿಯಲ್ ಆಗಿ 60 ಕಿಲೋಮೀಟರ್ ಹೋಗ್ಬೋದಾ? ರಿಯಲ್ ರೇಂಜ್ 60. ರಿಯಲ್ ರೇಂಜ್ 60 ಇದೆ. ಸೊ ನಾನ್ ರಿಜಿಸ್ಟ್ರೇಷನ್ ಗಾಡಿ. ಹೌದು. ಕಸ್ಟಮರ್ ಫೀಡ್ಬ್ಯಾಕ್. ಸೊ ಕಸ್ಟಮರ್ಸ್ 60 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ಸೊ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಮಾತ್ರ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. DRL, LED ಲೈಟ್ಸ್ ಎಲ್ಲ ಕಂಪ್ಲೀಟ್ ಚೆನ್ನಾಗಿದೆ. ಸೊ ಇಲ್ಲೊಂದು DRL ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಮಾತ್ರ ಸೈಡ್ ಅಲ್ಲೊಂದು ಲೈಟ್ ಇದೆ ನೋಡಿ. ಸೊ ಸೈಡ್ ಲೈಟ್ ಇದೆ, ಜೊತೆಗೆ ಇಲ್ಲಿ ಮುಂದೆ DRL ಇದೆ. ಎಲ್ಲ ಲುಕ್ ವೈಸ್ ಸ್ವಲ್ಪ ಯುನೀಕ್ ಆಗಿದೆ. ಯಾರು ನಾನ್ ರಿಜಿಸ್ಟ್ರೇಷನ್ ನೋಡ್ತಾವ್ರ ಅಂದ್ರೆ ಆ ಗಾಡಿ ಈ ಗಾಡಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಅದು ಬಿಟ್ರೆ ನಾರ್ಮಲ್ ಆಗಿ ಇದೊಂದು ನಾನ್ ರಿಜಿಸ್ಟ್ರೇಷನ್, ಮಿಕ್ಕಿದೆಲ್ಲ ರಿಜಿಸ್ಟ್ರೇಷನ್ ಇದೆ. ಓಕೆ. ರಿಜಿಸ್ಟ್ರೇಷನ್ ಮಾಡಲು ಇದ್ಯಾವ್ದು ಇದು? ಮ್ಯಾಗ್ನಸ್ ನಿಯೋ ಅಂತನಾ? ಫಸ್ಟ್ ಇತ್ತು. ಓಕೆ. ಇದು ಇವಾಗ ಒಂದ್ ಸ್ವಲ್ಪ ಟೈರ್ ಇಂಚಸ್ ಕಡಿಮೆ ಮಾಡಿದ್ದಾರೆ. ಓಕೆ. ಅಂದ್ರೆ ಲೇಡೀಸ್ಗೆಲ್ಲ ಹೈಟ್ ಆಗ್ತಾ ಇತ್ತು ಅಂದ್ಬಿಟ್ಟು ಲೇಡೀಸ್ಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಮ್ಯಾಗ್ನಸ್ ನಿಯೋ 10 ಇಂಚಸ್ ಅಂತ ಮಾಡಿರೋದು. ಮ್ಯಾಗ್ನಸ್ ನಿಯೋ 10 ಇಂಚಸ್. ಸೊ 10 ಇಂಚ್ ವೀಲ್ ಬರುತ್ತೆ. ಹೌದು. ಫ್ರಂಟ್ 12 ಇಂಚಸ್ ಬರುತ್ತೆ, ಡ್ರಮ್ ಬ್ರೇಕ್ ಬರುತ್ತೆ. ಬ್ಯಾಕ್ 10 ಇಂಚಸ್ ಬರುತ್ತೆ. ಓಕೆ. ಅದು ಡ್ರಮ್ ಬ್ರೇಕ್ ಬರುತ್ತೆ. ಗಾಡಿ ಕೂತ್ಕೊಳ್ಳೋ ಕಂಫರ್ಟ್ ಇರುತ್ತೆ. ಹೈಟ್ ಕಡಿಮೆ ಇದೆ. ಹೈಟ್ ಕಮ್ಮಿ ಇದೆ, ಓಡ್ಸಕ್ಕೆ ಈಸಿ ಅನ್ಸುತ್ತೆ. ಹೌದು. ಓಕೆ. ಹೈಟ್ ಕಡಿಮೆ ಬರುತ್ತೆ, ಹೈಟ್ ಕಡಿಮೆ ಬರುತ್ತೆ. ಇದು ನಿಮ್ಗೆ ಒಂದ್ಸತಿ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ರಿಯಲ್ ಆಗಿ 25 ಸ್ಪೀಡ್ ಹೋಗುತ್ತೆ. ರಿಯಲ್ ಆಗಿ 100 ಕಿಲೋಮೀಟರ್ ಹೋಗುತ್ತೆ. ಕಸ್ಟಮರ್ ಫೀಡ್ಬ್ಯಾಕ್. ಸೊ ಯಾವ್ದೇ ಐಡಿಸಿ ಹೇಳ್ತಾರ? ಐಡಿಸಿ ಇನ್ನೇ ಜಾಸ್ತಿ ಇದೆ. ಇದೆಲ್ಲ ಕಸ್ಟಮರ್ ಫೀಡ್ಬ್ಯಾಕ್. 65 ಟಾಪ್ ಸ್ಪೀಡ್ ಹೋಗುತ್ತೆ. 100 ಕಿಲೋಮೀಟರ್ ರೇಂಜ್ ಬರುತ್ತೆ. ರಿಜಿಸ್ಟ್ರೇಷನ್ ಗಾಡಿ. ರಿಜಿಸ್ಟ್ರೇಷನ್. ಇದು ಪ್ರೈಸ್ ಏನಿದೆ? ಇದು ಎಕ್ಸ್ಶೋರೂಮ್ ಪ್ರೈಸ್ ನಿಮ್ಗೆ 86,999 ಇದೆ. 86,999 ರೂಪಾಯಿ ಇದೆ. ಓಕೆ. ಅಂದ್ರೆ ಎಕ್ಸ್ಶೋರೂಮ್ ಪ್ರೈಸ್ ಇದು. ಸೊ ಇದಕ್ಕೆ RTO ಇನ್ಶೂರೆನ್ಸ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ.
ಓಕೆ ಓಕೆ. ಸೊ ಕಲರ್ಸ್ ಅಂತ ಬಂದ್ರೆ ಇದು ಕಲರ್ ಇದ್ರಲ್ಲಿ ನಿಮ್ಗೆ ಬ್ಲೂ ಸಿಗತ್ತೆ, ಹಾ ಆಮೇಲೆ ಗ್ರೀನ್ ಸಿಗತ್ತೆ, ಮಚ್ಚಾ ಗ್ರೀನ್ ಅಂತ ಸಿಗತ್ತೆ. ಓಕೆ, 2 ಕಲರ್ ಅಲ್ಲಿ ಸಿಗುತ್ತೆ. ಇದು 10 ಇಂಚ್ ವೀಲ್. ಹೌದು, ಮ್ಯಾಗ್ನೆಸ್ ಮ್ಯಾಗ್ನೆಸ್ ನಿಯೋದಲ್ಲಿ 10 ಇಂಚ್ ಇದೆ. ಅದು ಬಿಟ್ರೆ ಸರ್ ನೆಕ್ಸ್ಟ್ ಅದು ನೆಕ್ಸ್ಟ್ ಮ್ಯಾಗ್ನೆಸ್ ನಿಯೋ 12 ಇಂಚಸ್ ವೀಲ್. ಇದಾ? ಇದು ಮ್ಯಾಗ್ನೆಸ್ ನಿಯೋ 12 ಇಂಚಸ್. ಅಂದ್ರೆ ಸೇಮ್ ಗಾಡಿನೇ ಬಟ್ ವೀಲ್ ಚೇಂಜ್ ಆಗುತ್ತೆ. ವೀಲ್ ಮಾತ್ರ ಚೇಂಜ್, 12x12 ಎರಡು 12 ಬರುತ್ತೆ. ಇವಾಗ ಇದು ಯಾರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ? ಇದೆಲ್ಲ ಡೆಲಿವರಿ ಸಿಟಿ ಸ್ಪೀಡ್ ಓಡಿಸ್ತಾರೆ, ಸಿಂಗಲ್ ರೈಡ್ ಓಡಿಸ್ತಾರೆ, ಸ್ವಲ್ಪ ಹೈಟ್ ಇರೋರಿಗೆಲ್ಲ ಕಂಫರ್ಟಬಲ್ ಚೆನ್ನಾಗಿರುತ್ತೆ. ಹೌದು, ಗಾಡಿ ಸೀಟು ಹೈಟ್ ಇದೆ, ಹೌದು, ಲೆಂತ್ ಇದೆ, ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ, ಓಕೆ, ಲೆಗ್ ರೂಮ್ ಎಲ್ಲ ಚೆನ್ನಾಗಿದೆ, ಅವ್ರಿಗೆ ಯೂಸ್ ಆಗುತ್ತೆ. ಅವ್ರಿಗೆ ಸಾಕಾಗಿರುತ್ತೆ. ಸ್ವಲ್ಪ ಹೈಟ್ ಇರ್ತಾರೆ, ಕಾಲ್ ಟಚ್ ಆಗುತ್ತೆ, ಹ್ಯಾಂಡಲ್ ಇರ್ತಾರಲ್ವಾ, ಹೌದು, ಎಲ್ಲ ಸೂಪರ್ ಆಗಿ ಸೂಟ್ ಆಗುತ್ತೆ. ಓಕೆ ಓಕೆ. ಮ್ಯಾಗ್ನೆಸ್ ನಿಯೋ 12 ಇಂಚಸ್. ಇದು ಪ್ರೈಸ್ ಏನ್ ಡಿಫ್ರೆನ್ಸ್ ಬರ್ತದೆ? ಸೇಮ್ ಇದು ನಿಮ್ಗೆ ಇದು 86,999 ಇತ್ತು, ಇದು 87,999 ಆಗುತ್ತೆ. 1,000 ರೂಪಾಯಿ ಅಷ್ಟೇ. 1,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಈ ಟೈರ್ದು ಎಕ್ಸ್ಟ್ರಾ ಆಗಿರೋದ್ರಿಂದ. ಹೌದು, ಅದು ಬಿಟ್ರೆ ಮಿಕ್ಕಿದೆ ಸೇಮ್ ಸ್ಪೆಸಿಫಿಕೇಶನ್ ಸೇಮ್, ವಾರಂಟಿ ಗ್ಯಾರಂಟಿ ಎಲ್ಲ ಸೇಮ್ ಇರುತ್ತೆ. ಇವಾಗ 100 ಕಿಲೋಮೀಟರ್ ಹೋಗ್ಬೋದು ಇದ್ರಲ್ಲಿ. ಓಕೆ, ಸಿಂಗಲ್ ಚಾರ್ಜ್ ಅಲ್ಲಿ 100 ಕಿಲೋಮೀಟರ್ ಹೋಗ್ಬೋದು. ಅಂದ್ರೆ ಏನಂದ್ರೆ ಯಾರಿಗೆ ಇವಾಗ ಸ್ವಲ್ಪ ಹೈಟ್ ಕಮ್ಮಿ ಇರ್ತಾರೆ ಅಂತವ್ರಿಗೆ 10 ಇಂಚ್ ಹೋಗ್ಬೋದು, ಇಲ್ಲ ಸ್ವಲ್ಪ ಹೈಟ್ ನನ್ಗೆ ಜಾಸ್ತಿ ಬೇಕು ಅನ್ನೋರು 12 ಇಂಚ್ ಹೋಗ್ಬೋದು. ಆಪ್ಷನ್ ಕೊಟ್ಟಿದಾರ. ಇದಾವ್ ಸರ್ ಇದು? ಇದು ಮ್ಯಾಗ್ನೆಸ್ ಜಿ ಮ್ಯಾಕ್ಸ್ ಅಂತ. ಜಿ ಮ್ಯಾಕ್ಸ್ ಅಂತ ಸ್ಪೀಡ್ ಅಲ್ಲೇ ಟಾಪ್ ಎಂಡ್. ಹೌದಾ? ಏನು ವಿಶೇಷ ಇದ್ರದ? ಸರ್ ಇದ್ರಲ್ಲಿ ನಿಮ್ಗೆ 3 ಕಿಲೋವಾಟ್ ಬ್ಯಾಟರಿ ಬರುತ್ತೆ. 3 ಕಿಲೋವಾಟ್ ಬ್ಯಾಟರಿ, ಫಿಕ್ಸ್ಡ್ ಬ್ಯಾಟರಿ ಬರುತ್ತೆ. ಓಕೆ, ನಿಮ್ಗೆ 65 ಟಾಪ್ ಸ್ಪೀಡ್ ಹೋಗುತ್ತೆ, 110 ಕಿಲೋಮೀಟರ್. ಕಸ್ಟಮರ್ ಫೀಡ್ಬ್ಯಾಕ್ ಮೈಲೇಜ್ ಇದೆ 142 ಇದೆ, ಕಸ್ಟಮರ್ ಫೀಡ್ಬ್ಯಾಕ್ 110 ಬರುತ್ತೆ. 110 ಆರಾಮಾಗಿ ಬರುತ್ತೆ. ಓಕೆ, ಏನಿದೆ ಪ್ರೈಸ್ ಇದು? ಇದು ನಿಮ್ಗೆ ಎಕ್ಸ್ಶೋರೂಮ್ ಪ್ರೈಸ್ 97,999, 97,999 ರೂಪಾಯಿ. ಇಲ್ಲಿ ಡ್ರಮ್ ಬ್ರೇಕ್, ಟ್ಯೂಬ್ಲೆಸ್ ಟೈರ್ ಬರುತ್ತೆ, ಕಾಂಬಿ ಬ್ರೇಕ್ ಸಿಸ್ಟಮ್ ಬರುತ್ತೆ, ಕಾಂಬಿ ಬ್ರೇಕಿಂಗ್ ಇರೋದ್ರೆ ಫ್ರಂಟ್ ಅಪ್ಲೈ ಆಗುತ್ತೆ, ಗಾಡಿ ಸ್ಕಿಡ್ ಆಗಲ್ಲ. ಓಕೆ, ಆಮೇಲೆ ಕಲರ್ ಡಿಸ್ಪ್ಲೇ ಆಪ್ಷನ್ ಬರುತ್ತೆ, 3.5 ಇಂಚಸ್ ಕಲರ್ ಡಿಸ್ಪ್ಲೇ ಆಪ್ಷನ್ ಬರುತ್ತೆ ನೋಡಿ. ಸೊ ಕಲರ್ ಡಿಸ್ಪ್ಲೇ ಬರುತ್ತೆ, ಕಲರ್ ಡಿಸ್ಪ್ಲೇ ಆಪ್ಷನ್ ಬರುತ್ತೆ. ಓಕೆ, ಆಮೇಲೆ ಸೀಟು ನಿಮ್ಗೆ ಎರ್ಗೋ ಸೀಟ್ ಬರುತ್ತೆ, ಅಂದ್ರೆ ಕಂಫರ್ಟ್ ಇರುತ್ತೆ ಈ ಸೀಟ್ ಅಲ್ಲಿ. ಓಕೆ, ನಾರ್ಮಲ್ ಸೀಟ್ಗೂ ಈ ಎರ್ಗೋ ಸೀಟ್ಗೂ ಕಂಫರ್ಟಬಲ್ ಜಾಸ್ತಿ ಬರುತ್ತೆ. ಡಿಕ್ಕಿ ಸ್ಪೇಸ್ ಇದ್ರಲ್ಲೂ ನೀವು ನೋಡಬಹುದು, ಇದ್ರಲ್ಲಿ ಡಬಲ್ ಹೆಲ್ಮೆಟ್ ಇಟ್ಕೊಳಕ್ ಆಪ್ಷನ್. ಡಿಕ್ಕಿ ಸ್ಪೇಸ್ ಡಬಲ್ ಹೆಲ್ಮೆಟ್ ಇರ್ಬೋದಾ? ಬರುತ್ತೆ. ಇದು 28 ಲೀಟರ್ಸ್ ಇದೆಯಾ? ಹೌದು, 28 ಲೀಟರ್ ಡಿಕ್ಕಿ ಸ್ಪೇಸ್ ಬರುತ್ತೆ. ಓಕೆ, ಚಾರ್ಜಿಂಗ್ ಟೈಮ್ ಅಲ್ಲಿ ಎಂತ ಆಗುತ್ತೆ ಸರ್? ಟೈಮ್ ಇದು 5 to 6 ಅವರ್ಸ್ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಆಟೋಮೆಟಿಕ್ ಫುಲ್ ಚಾರ್ಜ್ ಆಗಿ ಅದೇ ಆಫ್ ಆಗುತ್ತೆ, ಬಿಟ್ರು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಕಟ್ ಆಫ್ ಆಗುತ್ತೆ. ಓಕೆ, ನೆಕ್ಸಸ್ ಅಂತ. ಓಕೆ, ಇದ್ರಲ್ಲಿ ತುಂಬಾ ಸ್ಪೆಸಿಫಿಕೇಶನ್ ಬರುತ್ತೆ. ಫ್ರಂಟ್ ಡಿಸ್ಪ್ಲೇ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಓಕೆ, ಆಮೇಲೆ LED ಲೈಟ್ಸ್ ಬರುತ್ತೆ. ಡಬಲ್ LED 400 ಮೀಟರ್ಸ್ ರೇಡಿಯೇಷನ್ ಅಲ್ಲಿ ಹೆಡ್ ಲೈಟ್ ಫೋಕಸ್ ಬೀಳುತ್ತೆ. ಫೋಕಸ್ ಚೆನ್ನಾಗಿರ್ತದೆ ನೈಟ್ ಎಲ್ಲ. 400 ಮೀಟರ್ಸ್. ಆಮೇಲೆ ನಿಮ್ಗೆ 7 ಇಂಚಸ್ TFT ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ. ಓಕೆ, ಸ್ಕ್ರೀನ್ ಅಲ್ಲಿ ನಿಮ್ಗೆ ನ್ಯಾವಿಗೇಷನ್, ಕಾಲರ್ ಐಡಿ, ಮ್ಯೂಸಿಕ್ ಕಂಟ್ರೋಲ್, ಕಾಲ್ ಅಲರ್ಟ್, ಸರ್ವಿಸ್ ಅಲರ್ಟ್, A to Z ಬರುತ್ತೆ. A to Z ಇರ್ತದೆ. ಡಾಕ್ಯುಮೆಂಟ್ ಇದ್ರಲ್ಲೇ ಸ್ಟೋರ್ ಮಾಡ್ಕೊಬಹುದು. ಓಕೆ, ಇವಾಗ ನಂದು DL ಇರ್ಬೋದು, ಗಾಡಿ RC ಕಾರ್ಡ್ ಇರ್ಬೋದು, ಎಲ್ಲ ಡೌನ್ ಮಾಡ್ಕೊಂಡು ಎಲ್ಲ ಇದ್ರಲ್ಲೇ ಸ್ಟೋರ್ ಮಾಡ್ಕೊಬಹುದು. ಓಕೆ, ನಿಮ್ಗೆ 2-in-1 ಆಪ್ಷನ್ ಇದೆ. ಟಚ್ ಸ್ಕ್ರೀನ್ ಯೂಸ್ ಮಾಡಬಹುದು, ಬಟನ್ ಅಲ್ಲೂ ಯೂಸ್ ಮಾಡಬಹುದು. ಸೊ ಬಟನ್ಸ್ ಇದೆಯಾ ಇಲ್ಲಿ? ಈ ಬಟನ್ಸ್ ಇದೆ. ಓಕೆ, ಬಟನ್ ಅಲ್ಲೂ ಯೂಸ್ ಮಾಡಬಹುದು. ಇದು ನಿಮ್ಗೆ ಆಟೋ ಕಟ್ ಆಫ್, ಇಂಡಿಕೇಟರ್, ಹಜಾರ್ಡ್ ಲೈಟ್ಸ್, ಸುಮಾರು ಫ್ಯೂಚರ್ ಬರುತ್ತೆ. ಫೀಚರ್ಸ್ ಇದೆ. ಹಿಲ್ ಹೋಲ್ಡಿಂಗ್ ಸಿಸ್ಟಮ್ ಇದೆ. ಗಾಡಿ ಅಪ್ಪಲ್ ನಿಂತು ಹೋಲ್ಡ್ ಆಗುತ್ತೆ, ಹಿಂದಕ್ಕೆ ಬರಲ್ಲ. ಲೇಡೀಸ್ ಎಲ್ಲ ತಗೊಂಡ್ ಹೋಗ್ತಾ ಇರ್ತಾರೆ, ಎಲ್ಲ ನಿಲ್ತು ಹೌದು ಗಾಡಿ ಹಿಂದೆ ಹೋಗ್ಬಿಡತ್ತಲ್ವಾ, ಅದಕ್ಕೆ ಹಿಲ್ ಹೋಲ್ಡಿಂಗ್. ಸೊ ಹಿಲ್ ಹೋಲ್ಡ್ ಇದೆ. ಸೊ ಡೌನ್ ಇದ್ದು ಗಾಡಿ ಸ್ಟಡಿ ಆಗಿರುತ್ತೆ. ಓಕೆ, ಇನ್ನೊಂದಂದ್ರೆ 3.5 ಅವರ್ ಚಾರ್ಜ್ ಅಷ್ಟೇ ಇದೆ. 3.5 ಅವರ್ ಫಾಸ್ಟ್ ಚಾರ್ಜ್ ಇದೆ. 3.5 ಅವರ್ಗೆ 0 to 100% ಚಾರ್ಜ್ ಆಗೋಗುತ್ತೆ. 755 mm ಸೀಟ್ ಲೆಂತ್ ಬರುತ್ತೆ. 3 ಜನ ಕಂಫರ್ಟಬಲ್ ಆಗಿ ಕುತ್ಕೊಂಡು ಹೋಗ್ಬೋದು. ಬೂಟ್ ಸ್ಪೇಸ್ ನಿಮ್ಗೆ ಡಿಕ್ಕಿ ಸ್ಪೇಸ್ 28 ಲೀಟರ್ ಬರುತ್ತೆ. ಓಕೆ, ಸ್ಮಾರ್ಟ್ ಚಾರ್ಜರ್ಸ್. ಸೊ ಇದು ಚಾರ್ಜರಾ? ಇದು ಚಾರ್ಜರ್ ಓಕೆ, ಸ್ಮಾರ್ಟ್ ಆಗಿ ಕೊಟ್ಟಿದ್ದಾರೆ. ಕ್ಯಾರಿ ಮಾಡಕ್ಕೆಲ್ಲ ಈಸಿ ಇದೆ. ಕ್ಯಾನ್ ಎನೇಬಲ್ಡ್ ಚಾರ್ಜರ್ ಬರುತ್ತೆ. ಓಕೆ, ಸ್ಮಾರ್ಟ್ ಆಗಿದೆ. ಸೊ ಇದು ಆಟೋ ಕಟ್ ಆಫ್ ಆಗುತ್ತೆ. ಚಾರ್ಜಿಂಗ್ ಫುಲ್ ಚಾರ್ಜ್ ಆಯ್ತು, ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಅದೇ ಆಟೋ ಕಟ್ ಆಫ್ ಆಗಿರುತ್ತೆ. ಓಕೆ, ಸೊ ಇದೇನ್ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಇದು? ಇದು ನಿಮ್ಗೆ 100 ಕಿಲೋಮೀಟರ್ ರೇಂಜ್ ಬರುತ್ತೆ. 93 ಟಾಪ್ ಸ್ಪೀಡ್ ಹೋಗುತ್ತೆ. 93 ಟಾಪ್ ಸ್ಪೀಡ್ ಹೋಗುತ್ತೆ. 5 ರೈಡಿಂಗ್ ಮೋಡ್ ಬರುತ್ತೆ, ಎಲ್ಲಾರ್ಗು ಬರುತ್ತೆ. ಇವಾಗ 45 ಸ್ಪೀಡ್ ಹೋಗುತ್ತೆ. ಹೌದು, ಮನೇಲಿ ವಯಸ್ಸಾದವ್ರು 45 ಸಾಕು. ಇದು ಸಿಟಿ ಪೇರೆಂಟ್ಸ್ ಗೆ. ಇನ್ನ ಪವರ್ ಹಾಕೊಂಡ್ರೆ ಹುಡುಗರಿಗೆ ಇದೆ. ರಿವರ್ಸ್ ಒಂದು ಟ್ಯಾಪ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಸ್ಲೋಪ್ ಅಲ್ಲಿ ಗಾಡಿ ನಿಲ್ಸಿರ್ತೀರಾ, ಮೇಲ್ ತಗೊಳ್ಳೋದಕ್ಕೆ ಆಗಲ್ಲ, ರಿವರ್ಸ್. ಆಮೇಲೆ ಲಿಂಕೋ ಮೋಡ್ ಅಂತ ಪವರ್ ಸೇವಿಂಗ್ ಮೋಡ್ ಇದೆ. ಓಕೆ, ಅಂದ್ರೆ 10% ಬಂತು ಅಂದ್ರೂ 6 to 7 ಕಿಲೋಮೀಟರ್ ರನ್ ಮಾಡಬಹುದು 40 ಸ್ಪೀಡ್ ಅಲ್ಲಿ. ಸೊ 7 ಕಿಲೋಮೀಟರ್ ರನ್ ಮಾಡಬಹುದು. ಸೊ ಜಾಸ್ತಿ ಚಾರ್ಜಿಂಗ್ ಖಾಲಿ ಆಗೋಯ್ತು,
ಮನೆಗೆ ಇನ್ನೇನು ಹೋಗ್ಬೇಕಲ್ಲ ಅನ್ನೋ ಟೈಮಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ಬೋದು, ರಿಸರ್ವ್ ತರ ಆ ತರ ವರ್ಕ್ ಆಗುತ್ತೆ. ಸೊ ಇದೇನ್ ಪ್ರೈಸ್ ಇದೆ ಸರ್? ಇದು 1,29,999 ರೂಪಾಯಿ ಎಕ್ಸ್ಟ್ರಾ ಪ್ರೈಸ್. 1,29,999. ಓಕೆ. ಸೊ ಒಟ್ಟೆ ಏನಂದ್ರೆ ಇದು ಪ್ರೀಮಿಯಂ ಆಗಿದೆ. ಹೌದು. ಕಲರ್ಸ್ ಅಲ್ಲ? ಕಲರ್ಸ್ ಇದ್ರಲ್ಲಿ 3 ಕಲರ್ ಬರುತ್ತೆ, ಗ್ರೇ ಬರುತ್ತೆ, ಬ್ಲಾಕ್ ಬರುತ್ತೆ, ಮತ್ತೆ ವೈಟ್ ಬರುತ್ತೆ. ಓಕೆ. ಯಾವ್ದು ಸರ್ ಇದು? ಸರ್ ಇದು ಮ್ಯಾಗ್ನೆಸ್ SWS ಅಂತ. SWS ಅಂತನಾ? ಸೊ ಸ್ಪೆಷಲ್ ಗಾಡಿ ಅಂತ ಇದ್ರೆ ಇದೇನಾ ಸ್ಪೆಷಲ್? ಇದೆ ಸ್ಪೆಷಲ್. ಸ್ಪೆಸಿಫಿಕ್ ಆಗಿ ಡೆಲಿವರಿ ಬಾಯ್ಸ್ ಗೆ ಅಂತಾನೆ ಮಾಡಿರೋದು. ಡೆಲಿವರಿ ಬಾಯ್ಸ್ಗಳಿಗೆ ಅಂತಾನೆ, ಅವ್ರಿಗೆ ಜಾಸ್ತಿ ಓಡಾಡೋ ಅಂತವ್ರಿಗೆ. ಜಾಸ್ತಿ ಓಡಾಡ್ತಾರೆ ಅವರು. ಹೌದು. ಮಿನಿಮಮ್ ಅಂದ್ರೆ ಡೈಲಿ 200 ಕಿಲೋಮೀಟರ್ ಓಡಾಡ್ತಾರೆ ಅವರು. ಓಕೆ. ಸರ್ ಈ ಗಾಡಿ ವಿಶೇಷತೆ ಏನು ಅಂದ್ರೆ ನಿಮ್ಗೆ ಇದು ಸ್ವಾಪೇಬಲ್ ಬ್ಯಾಟರಿ ಬರುತ್ತೆ ಗಾಡಿ. ಸ್ವಾಪೇಬಲ್ ಅಂದ್ರೆ ಸರ್ ಓಪನ್ ಮಾಡಿ ತೋರಿಸಿ ಯಾವ ತರ ಇದೆ ಸ್ವಾಪೇಬಲ್ ಅಂದ್ರೆ. ಈ ತರ ವಿತೌಟ್ ಬ್ಯಾಟ್ರಿ ಬರುತ್ತೆ. ವಿತೌಟ್ ಬ್ಯಾಟ್ರಿ ನೀವು 2,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದ್ ಬ್ಯಾಟ್ರಿ ಸಿಗುತ್ತೆ. ನೀವು ಅದಕ್ಕೆ ರೀಚಾರ್ಜ್ ಮಾಡ್ಕೊಂಡು ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಓಡಿಸಬಹುದು. ಎಷ್ಟು ಕಿಲೋಮೀಟರ್ ಓಡಿಸಬಹುದು? 2,000 ರೂಪಾಯಿ ಡೆಪಾಸಿಟ್ ಮಾಡಬಹುದು. ನೀವ್ ಯಾವ ತರ ರೀಚಾರ್ಜ್ ಮಾಡ್ತೀರೋ ಆ ತರ 999 ರೀಚಾರ್ಜ್ ಇದೆ, 2499 ಇದೆ, 3499 ಇದೆ. ನೀವ್ ಯಾವ ರೀಚಾರ್ಜ್ ಮಾಡ್ತೀರೋ ಅಷ್ಟು ಕಿಲೋವ್ಯಾಟ್ ಕರೆಂಟ್ ಕೊಡ್ತಾರೆ. ನೀವು ಆ ಕಿಲೋವ್ಯಾಟ್ ಕರೆಂಟ್ ಖಾಲಿ ಆಗೋ ತನಕನು ಎಷ್ಟು ಬೇಕಾದ್ರೂ ಓಡಿಸಬಹುದು. ಎಷ್ಟು ಬೇಕಾದ್ರೂ ಓಡಿಸಬಹುದು. ಇವಾಗ 900 ರೂಪಾಯಿ ನಾನು ತಗೋತೇನೆ ಪ್ಲಾನ್. ಇವಾಗ ಒಂದ್ ಬ್ಯಾಟ್ರಿಗೆ ಎಷ್ಟು ಕಿಲೋವ್ಯಾಟ್ ಬರುತ್ತೆ? 15 ಕಿಲೋವ್ಯಾಟ್ ಕೊಡ್ತಾರೆ. 15 ಕಿಲೋವ್ಯಾಟ್ ಅಲ್ಲಿ ಎಷ್ಟು ಕಿಲೋಮೀಟರ್ ಓಡಾಡಬಹುದು? ಅಪ್ರಾಕ್ಸ್ 1,000ದಿಂದ 1,500 ಕಿಲೋಮೀಟರ್ ಓಡಿಸಬಹುದು. 1,000ದಿಂದ 1,500 ಕಿಲೋಮೀಟರ್ ಓಡಿಸಬಹುದು. ನೀವು ಪ್ಲಾನ್ ತಗೊಳ್ತೀರಾ, ಒನ್ಸ್ ಪಾರ್ಟ್ನರ್ ಆಪ್ ಗೆ ಮೊಬೈಲ್ ಗೆ ನಿಮ್ಗೆ ಅದು ರೀಚಾರ್ಜ್ ಆಗುತ್ತೆ. ಅದರಲ್ಲಿ ನಿಮ್ಗೆ 15 ಕಿಲೋವ್ಯಾಟ್ ಇರುತ್ತೆ ಕರೆಂಟ್. ಕರೆಂಟ್ ವೈಸ್ ಬಂದ್ಬಿಡ್ತದೆ. ಕರೆಂಟ್ ವೈಸ್ ಬರುತ್ತೆ 15 ಕಿಲೋವ್ಯಾಟ್. ಆ ಕಿಲೋವ್ಯಾಟ್ ಗೆ ಎಷ್ಟೆಷ್ಟು ಕಿಲೋಮೀಟರ್ ಓಡಿಸಬಹುದು ಅಂತ ರಿಮೈಂಡರ್ ತೋರಿಸ್ತಾ ಇರುತ್ತೆ. ಬ್ಯಾಟ್ರಿ ನಾವು ಸ್ವೈಪ್ ಮಾಡ್ಕೊಂಡು ಓಡಿಸೋದಷ್ಟೇ. ಸೊ ಸ್ವಾಪ್ ಮಾಡ್ಕೊಂಡು ಓಡಾಡು ಅಷ್ಟೇ. ₹1 ದುಡ್ಡು ಕಟ್ಟೋದು, ಇವಾಗ ಒಂದೊಂದು ಬ್ಯಾಟ್ರಿ ಚಾರ್ಜ್ ಮಾಡೋದು ದುಡ್ಡು ಕಟ್ಟೋದು ಏನಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ₹2,000 ಸೆಕ್ಯೂರಿಟಿ ಡೆಪಾಸಿಟ್. ಆ ಸೆಕ್ಯೂರಿಟಿ ಡೆಪಾಸಿಟ್ ನೀವು ಗಾಡಿ ನನ್ಗೆ ಬೇಡ, ಗಾಡಿ ನೀವೇನ ಸೇಲ್ ಮಾಡ್ತೀರಾ, ಬ್ಯಾಟ್ರಿ ನನ್ಗೆ ವಾಪಸ್ ಕೊಟ್ರು, ಆ ಬ್ಯಾಟ್ರಿ ವಾಪಸ್ ಕಂಪ್ನಿ ಕೊಟ್ರು ₹2,000 ರಿಟರ್ನ್ ಅವ್ರ ವ್ಯಾಲೆಟ್ ಹೋಗುತ್ತೆ, ಇಲ್ಲ ಅಕೌಂಟ್ ಹೋಗುತ್ತೆ. ಓಕೆ, ಈ ತರ ಆಫರ್ ಅಲ್ಲಿ ಕೊಡ್ತಾ ಇರೋದು. ಹೌದು. ಸೊ ಗಾಡಿಲಿ ಏನೇನ್ ಸಿಗುತ್ತೆ ಅದ್ ಬಿಟ್ರೆ ನಿಮ್ಗೆ ರಿವರ್ಸ್ ಆಪ್ಷನ್ ಸಿಗುತ್ತೆ ಗಾಡಿಲಿ. ಸೇಮ್ ಆಸ್ ಇಟ್ ಈಸ್ ನಮ್ ಗಾಡಿಗಳ ತರನೇ ರಿವರ್ಸ್ ಆಪ್ಷನ್ ಸಿಗುತ್ತೆ. ಹಾರನ್ನು, ಇಂಡಿಕೇಟರ್, ಆಮೇಲೆ ನಿಮ್ಗೆ ಇದು ಮೊಬೈಲ್ ಚಾರ್ಜಿಂಗ್ ಸಿಗುತ್ತೆ. ಆಮೇಲೆ ಲೋ ಸ್ಪೀಡ್, ಹೈ ಸ್ಪೀಡ್ 2 ಆಪ್ಷನ್ ಇದೆ. LED ಹೆಡ್ಲೈಟ್ಸ್ ಬರುತ್ತೆ. ಡಿಜಿಟಲ್ ಮೀಟರ್, ಸೈಡ್ ಸ್ಟ್ಯಾಂಡ್, ಕಟ್ ಆಫ್ ಎಲ್ಲ ಬರುತ್ತೆ. ಸೊ ಸೈಡ್ ಸ್ಟ್ಯಾಂಡ್ ಆಗ್ತಾ ಇದ್ದಂಗೆ ಗಾಡಿ ಆಫ್ ಆಗೋಗುತ್ತೆ. ಸೊ ಯಾವ್ದೇ ತರ ಗಾಡಿ ಆನ್ ಆಗಲ್ಲ ಸೈಡ್ ಸ್ಟ್ಯಾಂಡ್ ಆಗ್ತಾಗ. ಡಿಸ್ಪ್ಲೇ ಈ ತರ ಬರುತ್ತಾ? ಓಕೆ. ಸೈಡ್ ಸ್ಟ್ಯಾಂಡ್ ಸಿಂಬಲ್ ಇದೆ ಇಲ್ಲಿ. ಹೌದು. ಒಟ್ಟೆ ಏನಂದ್ರೆ ಈ ಡೆಲಿವರಿ ಮಾಡೋರಿಗೆ ಒಳ್ಳೆ ಗಾಡಿ ಅನ್ಬೋದು. ಹೌದು ಸರ್. ಏನ್ ರೇಟ್ ಇದೆ ಇದೆಲ್ಲ? ಸರ್ ಇದು ನಿಮ್ಗೆ 70,000 ಸಿಗ್ತಾ ಇದೆ. 70,000. ಇದಕ್ಕೆ ಏನಾರ ರಿಜಿಸ್ಟ್ರೇಷನ್ ಏನಾರ ಇದೆಯಾ? ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್ ಎಲ್ಲ ಇನ್ಕ್ಲೂಡೆಡ್ ಎಲ್ಲ 70,000. ಹೌದು. ಸೊ ಎಕ್ಸ್ ಶೋರೂಮ್ ಅಂದ್ರೆ? ಎಕ್ಸ್ ಶೋರೂಮ್ ಬಂತು ಅಂದ್ರೆ 60,999 60,999 ರೂಪಾಯಿ. 60,999 ರೂಪಾಯಿ ಎಕ್ಸ್ ಶೋರೂಮ್ ಇದೆ. ಆನ್ ರೋಡ್ ಅಂತ ಬಂದ್ರೆ 70,000 ಆಗುತ್ತೆ. ಹೌದು. 70,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಒಳ್ಳೆ ಗಾಡಿ ಅನ್ಬೋದು ಓಡಾಡಕ್ಕೆ. ಹೌದು. EMI ಏನಾರ ಇದೆಯಾ? EMI ಸಿಗತ್ತೆ. ನಿಮ್ಮ ಹತ್ರ EMI ಇದೆ? EMI ಸಿಗತ್ತೆ, ಕ್ಯಾಶ್ ಸಿಗತ್ತೆ. ಓಕೆ. ಅಪ್ರೂವಲ್ ಇದೆ. ಇದು ವ್ಯಾರಂಟಿ ಎಲ್ಲ ಹೆಂಗೆ ಸರ್ ನಿಮ್ಮ ಹತ್ರ? ಸರ್ ವ್ಯಾರಂಟಿ ಎಲ್ಲ ನಿಮ್ಗೆ 5 ವರ್ಷ 75,000 ಕಿಲೋಮೀಟರ್ ಕಂಪ್ಲೀಟ್ ರೀಪ್ಲೇಸ್ಮೆಂಟ್ ವಾರಂಟಿ ಸಿಗತ್ತೆ. 5 ವರ್ಷ ವ್ಯಾರಂಟಿ ಕೊಡ್ತೀರಾ? 5 ವರ್ಷ 75,000 ಕಿಲೋಮೀಟರ್ ರೀಪ್ಲೇಸ್ಮೆಂಟ್ ವಾರಂಟಿ, ಸ್ಟ್ಯಾಂಡರ್ಡ್ ವಾರಂಟಿ, ಯಾವುದೇ ಎಕ್ಸ್ಟೆಂಡೆಡ್ ವಾರಂಟಿ ಅಲ್ಲ. ಸ್ಟ್ಯಾಂಡರ್ಡ್ ವಾರಂಟಿನೇ 5 ವರ್ಷ 75,000. ಯಾವ ಗಾಡಿಗಳು ಕೊಡ್ತೀರಾ ಆತರ? ಮ್ಯಾಗ್ನೆಸ್ ನಿಯೋಕ್ ಸಿಗುತ್ತೆ. ಮ್ಯಾಗ್ನೆಸ್ ನಿಯೋ 12 ಇಂಚಸ್. ಈ ಗಾಡಿಗೂ 5 ವರ್ಷ ವ್ಯಾರಂಟಿ? 5 ವರ್ಷ. ಈ ಗಾಡಿಗೆ 5 ವರ್ಷ. ಈ ಗಾಡಿಗೆ ಇದಕ್ಕೂ 5 ವರ್ಷ ಬರುತ್ತೆ, ಇದಕ್ಕೂ 5 ವರ್ಷ ಬರುತ್ತೆ. 5 ವರ್ಷ ವ್ಯಾರಂಟಿ. 5 ವರ್ಷ 75,000 ಕಿಲೋಮೀಟರ್. 75,000 ಕಿಲೋಮೀಟರ್ ಆರಾಮಾಗಿ ಓಡಾಡಬಹುದು. ನಾವ್ ಯಾವ್ದು ಲಿಥಿಯಂ ಅಯಾನ್ ಯೂಸ್ ಮಾಡಿಲ್ಲ, ಎಲ್ಲ ಲಿಥಿಯಂ ಪೆರೋಫಾಸ್ಫೇಟ್ ಬ್ಯಾಟರಿ ಯೂಸ್ ಮಾಡಿದೀವಿ. ಲಿಥಿಯಂ ಪೆರೋಫಾಸ್ಫೇಟ್ ಅಲ್ಲಿ ಏನ್ ಅಡ್ವಾನ್ಸ್ ಅಂದ್ರೆ ಲಾಂಗರ್ ಲೈಫ್ ಬರುತ್ತೆ, ಬ್ಯಾಟರಿ ಲೈಫ್ ಚೆನ್ನಾಗಿ ಬರುತ್ತೆ, ಚಾರ್ಜಿಂಗ್ ಸೈಕಲ್ 2000 ಸೈಕಲ್ಸ್ ಬರುತ್ತೆ. ಸೊ ಚಾರ್ಜಿಂಗ್ ಸೈಕಲ್ ಚೆನ್ನಾಗಿದೆ. ಹೌದು. ಲೀವ್ ಗಾರ್ಡ್ ಬ್ಯಾಟರಿ ಯೂಸ್ ಮಾಡಿರೋದು ನಾವು. ಲೀವ್ ಗಾರ್ಡ್ ಹಳೆ ಕಂಪನಿ, ಅದ್ರದ್ದು ಯೂಸ್ ಮಾಡಿರೋದ್ರಿಂದ ಲೈಫ್ ಚೆನ್ನಾಗಿದೆ. ಲೈಫ್ ಜಾಸ್ತಿ ಬರುತ್ತೆ. ಇವಾಗ ನನಗೆ ವ್ಯಾರಂಟಿ ಓಕೆ. ಸರ್ವಿಸ್ ಅಂತ ಬಂದ್ರೆ ನಿಮ್ದು ಸರ್ವಿಸ್ ಇಲ್ಲ ಸರ್? ನಮ್ದೇನೆ ಇವಾಗ ಮೇನ್ ಇದು ಹನುಮನ್ ನಗರ ಇದೆ, ಲಗ್ಗೆರೆ ಇದೆ, ಜಯನಗರ ನ್ಯೂಲಿ ಓಪನ್. ಹೌದು. ಆಮೇಲೆ ರಾಮನಗರ ಇದೆ. ಆಮೇಲೆ ಇನ್ನ ಒಂದ್ 2 ಕಡೆ ಓಪನ್ ಆಗ್ತಾ ಇದೆ. ನಿಮ್ದು ಆಕ್ಟಿವ್ ಮೋಟಾರ್ಸ್? ನಮ್ದು ಆಕ್ಟಿವ್ ಮೋಟಾರ್ಸ್ 14 ಜನ ಡೀಲರ್ ಇದ್ದಾರೆ. 14 ಜನ ಬೆಂಗಳೂರಲ್ಲಿ 14 ಜನ ಡೀಲರ್ ಇದ್ದಾರೆ. ಓಕೆ. ಎಲ್ಲಾ ಕಡೆ ಸರ್ವಿಸ್ ಮಾಡಿಸಬಹುದು. ಇವಾಗ ನಿಮ್ಮ ಹತ್ರಕ್ಕೆ ಯಾಕೆ ಬರ್ಬೇಕು? ನಿಮ್ ಶೋರೂಮ್ ಆಕ್ಟಿವ್ ಮೋಟಾರ್ಸ್ ಯಾಕೆ ಬರ್ಬೇಕು? ನಮ್ ಶೋರೂಮ್ಗೆ ಎಂತಕ್ ಬರ್ಬೇಕು ಅಂದ್ರೆ ಆಂಪೇರ್ ಬೆಸ್ಟ್ ಡೀಲರ್ ನಾವು. ಆಮೇಲೆ 15 ಫೈನಾನ್ಸ್ ಟೈ ಅಪ್ ಆಗಿದೆ. 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತಾ ಇದೀವಿ. ಬಲ್ಕ್ ಏನಾರ ತಗೋತೀನಪ್ಪ, ನೀವು ಬಲ್ಕ್ ಅಲ್ಲಿ 5 ವೆಹಿಕಲ್, 10 ವೆಹಿಕಲ್, 15 ವೆಹಿಕಲ್ ತಗೊಳ್ತೀರಾ ಅಂದ್ರೆ ಅದಕ್ಕೆ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ. ಸ್ಪೆಷಲ್ ಡಿಸ್ಕೌಂಟ್ ನಿಮ್ಮ ಹತ್ರನೇ? ಹೌದು.
Okay. ನಮ್ಮ ಹತ್ರ ಅಡಿಷನಲ್ ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ ಅದ್ರಲ್ಲಿ. ಸರ್ ನಮ್ದು ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಚಾರ್ಸಿ ಕ್ವಾಲಿಟಿ ಚೆನ್ನಾಗಿದೆ, ಟೈರ್ ಫೈಬರ್ ಪಾರ್ಟ್ಸ್ ಕ್ವಾಲಿಟಿ ಚೆನ್ನಾಗಿದೆ. ಅದಕ್ಕೋಸ್ಕರ BBMP ಗೆ ಅಂತಾನೆ ನಾವು ಸ್ಪೆಸಿಫಿಕ್ ಆಗಿ ಗಾಡಿಗಳು ಕೊಡ್ತಾ ಇದೀವಿ. ಹೌದಾ? ಇಲ್ಲಿರೋವೆಲ್ಲ ಅದೇ ಸ್ಟಾಕ್? ಹೌದು, ಕ್ವಾಲಿಟಿ ಸರ್ವಿಸ್ ವಾರಂಟಿ ಎಲ್ಲ ಚೆನ್ನಾಗಿರೋದಕ್ಕೋಸ್ಕರ BBMP ಗೆ ನಾವು ಟೈ ಅಪ್ ಮಾಡ್ಕೊಂಡು ಗಾಡಿಗಳು ಕೊಡ್ತಾ ಇದೀವಿ. ನೋಡ್ತಾ ಇದೆ ಇವಾಗ ಸುಮಾರು ಜನ ಬಂದು ಹೋಗೋದು ಮಾಡ್ತಾ ಇದ್ರು. ಎಲ್ಲ ಅದು ಅವ್ರದೇ ಪ್ರೊಸೆಸ್ ಸರ್. ಯಾವ ತರ ಸರ್ ಅದು? ಸರ್ ಅಂದ್ರೆ ಇವಾಗ BBMP ಗೆ ಒಂದೊಂದು ವಾರ್ಡ್ಗೆ ಇಷ್ಟಿಷ್ಟು ಅಂತ ಒಂದ್ ಜನ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಗಾಡಿ ಪ್ರೊವೈಡ್ ಮಾಡ್ತಾ ಇದಾರೆ. ಸೊ ನಿಮ್ ಕಡೆ ಎಲೆಕ್ಟ್ರಿಕ್ ಸ್ಕೂಟರ್ ಹೋಗುತ್ತೆ ಅವ್ರಿಗೆ. ಓ, ಅಂದ್ರೆ BBMP ಇವಾಗ ಏನ್ ಎಲೆಕ್ಟ್ರಿಕ್ ಸ್ಕೂಟರ್ ಕೊಡ್ತಾವ್ರೆ ಅವೆಲ್ಲ ನಿಮ್ ಕಡೆಯಿಂದ ಹೋಯ್ತಾರ? ನಮ್ ಕಡೆಯಿಂದಲೇ ಹೋಗೋದು. ಇವಾಗ ಮುಂಚೆ ನಮ್ಗೆ ಹನುಮನ್ ನಗರ, ಲಗ್ಗೆರೆ ಮಾತ್ರ ಇತ್ತು, ಇವಾಗ ಇಲ್ಲೂ ಕೂಡ ಜಯನಗರ ಈ ಶೋರೂಮ್ ಇದೆ. ಆಂಪೇರ್ ಎಲೆಕ್ಟ್ರಿಕ್ ಸ್ಕೂಟರ್ ಆಕ್ಟಿವ್ ಮೋಟಾರ್ಸ್. ಹೌದು, ಎಕ್ಸಾಕ್ಟ್ ಆಗಿ ರಾಗಿಗುಡ ಮೆಟ್ರೋ ಸ್ಟೇಷನ್, ಮಣಿಪಾಲ್ ಹಾಸ್ಪಿಟ್ಲು ಪಕ್ಕದೇನೆ. ಮಣಿಪಾಲ್ ಹಾಸ್ಪಿಟ್ಲ್ ಪಕ್ಕದಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಇವಾಗ ಜಯನಗರದಲ್ಲೂ ಕೂಡ ಹೊಸದಾಗಿ ಆಂಪೇರ್ ಎಲೆಕ್ಟ್ರಿಕ್ ಸ್ಕೂಟರ್ ಆಕ್ಟಿವ್ ಮೋಟಾರ್ಸ್ ಅವರು ಓಪನ್ ಮಾಡಿದ್ದಾರೆ ಶೋರೂಮ್ ನ. ನೀವೇನಾರ ಜಯನಗರ ಸುತ್ತಮುತ್ತ ಏನಾರ ಇದೀರಾ ಅಂದ್ರೆ ರಾಗಿಗುಡ್ದ ಹತ್ರ ಇವಾಗ ಹೊಸದಾಗಿ ಶೋರೂಮ್ ಓಪನ್ ಆಗಿದೆ. ಬಂದು ನೀವು ಒಂದ್ಸಲ ವಿಸಿಟ್ ಮಾಡಿ, ಕ್ವಾಲಿಟಿ ನೋಡಿ ಗಾಡಿದು. ಸೊ ಕ್ವಾಲಿಟಿ ನೋಡಿ, ರೇಟ್ ಹೆಂಗಿದೆ ಏನು ಎತ್ತ ಕಂಪ್ಲೀಟ್ ಆಗಿ ತಿಳ್ಕೊಂಡು ಗಾಡಿ ಇಷ್ಟ ಆಯ್ತು ಅಂದ್ರೆ ಬುಕ್ ಮಾಡಿ ತಗೊಳ್ಳಿ. ಅಂಡ್ ಸ್ವಾಪಿಂಗ್ ಆಪ್ಷನ್ ಕೊಟ್ಟಿದಾರಲ್ಲ, ಆ ಆಪ್ಷನ್ ಅಂತೂ ತುಂಬಾ ಒಳ್ಳೆ ಆಪ್ಷನ್ ಅಂತ ಅನ್ಬೋದು. ಈ ಡೆಲಿವರಿ ಕೆಲಸ ಮಾಡೋರಿಗೆ ಅಥವಾ ಜಾಸ್ತಿ ಓಡಾಡ್ತಾ ಇರ್ತಾರೆ, ಅವಾಗ ಚಾರ್ಜಿಂಗ್ ಹಾಕೊಂಡೇ ಕುತ್ಕೋಬೇಕಾ ಅಂತ ಅನ್ನೋರ್ಗು 999 ನಾವು ಪೇ ಮಾಡ್ಕೊಂಡು ಗಾಡಿನ ಸ್ವಾಪ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ನೋಡಿ, ಯಾರು ಈ ತರ ಆಪ್ಷನ್ಸ್ ಏನಾರ ಬೇಕು, ಈ ತರ ಗಾಡಿಗಳು ನೋಡ್ತಾ ಇರಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಶೋರೂಮ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಹಾಕಿರ್ತೀನಿ. ಆ ಡೀಟೇಲ್ಸ್ ನ ಯೂಸ್ ಮಾಡ್ಕೊಂಡು ಹೋಗಿ ಗಾಡಿನ ನೋಡಿ. ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಿಸುತ್ತೆ ಈ ಒಂದು ಗಾಡಿ ಬಗ್ಗೆ, ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.